ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಹಣದ ದುರ್ಬಳಕೆಯನ್ನ ವಿರೋಧಿಸಿ ಹಾಗೂ ಗ್ಯಾರಂಟಿ ಯೋಜನೆ ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಹಿಂದಿರುಗಿಸಲು ಆಗ್ರಹಿಸಿ ಮತ್ತು ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ 7C ಅನ್ನು ರದ್ದುಪಡಿಸಲು ಒತ್ತಾಯಿಸಿ ನಗರದಲ್ಲಿ ದಲಿತ ಸೇನೆ ವತಿಯಿಂದ ರಾಜ್ಯದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್ ಹಣವನ್ನೇ ಬಳಕೆ ಆಗ್ತಾ ಇಲ್ಲ. ಇಲ್ಲಿಯವರೆಗೂ ನೀವು SC ST ಜನಾಂಗಕ್ಕೆ ನೀವೇನು ವಾಹನಗಳು ಕೊಡ್ತೀವಿ ಅಂತ ಹೇಳಿದ್ರಿ, 3 ವರ್ಷದಿಂದ ಯಾರಿಗೂ ವಾಹನಗಳನ್ನು ಕೊಟ್ಟಿಲ್ಲ. ಭೂ ಒಡೆತನ ಯೋಜನೆಯನ್ನು ನೀವು ಕೊಡ್ತಿದ್ರಿ, ಆ ಭೂ ಒಡೆತನ ಯೋಜನೆಗಳಿಲ್ಲ. ಈ ವೈಯಕ್ತಿಕ ಸಾಲ ಏನು ಕೊಡ್ತಿದ್ರಿ, ಆ ವೈಯಕ್ತಿಕ ಸಾಲವನ್ನು ಕೊಡಲಿಕ್ಕಾಗಿಲ್ಲ. 3 ವರ್ಷಗಳಿಂದ SC ST ಅನೇಕ ನಿಗಮಗಳಲ್ಲಿ ಸರ್ಕಾರದ ಯೋಜನೆಗಳು ಒಂದು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ. ಯಾಕಂತಂದ್ರೆ ನೀವು ಕೊಡ್ತಕ್ಕಂಥ ಹಣವನ್ನು, ನೀವು ಇಟ್ಟಿರ್ತಕ್ಕಂಥ ಮೀಸಲಾತಿ ಹಣವನ್ನು ನೀವು ಅನ್ಯ ಉದ್ದೇಶಕ್ಕೆ ಬಳಸ್ಕೊಂಡು ಈ ಇಡೀ ದಲಿತರನ್ನ ವಂಚನೆ ಮಾಡ್ತಾ ಇದ್ದೀರಿ. ಇದು ಖಂಡನೀಯ. ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ, ನೀವು ದಲಿತರನ್ನ ಉದ್ಧಾರ ಮಾಡ್ತೀರಿ ಅನ್ನೋ ಕಾರಣಕ್ಕಾಗಿ, ನಮ್ಮ ಹಕ್ಕನ್ನು ನಮ್ಗೆ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ನಾವು 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರಕ್ಕೆ ನಾವು ಬೆಂಬಲಿಸಿರ್ತಕ್ಕಂಥದ್ದು. ಅದು ನೀವು ದ್ರೋಹ ಮಾಡ್ತಾ ಇದ್ದೀರಿ. ನೀವು ದ್ರೋಹ ಮಾಡೋದು ಸರಿಯಲ್ಲ. ನೀವು ಮಾಡ್ತಕ್ಕಂಥ ದ್ರೋಹಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಆ ಕಾರಣಕ್ಕಾಗಿ ನೀವು ಎಚ್ಚರಗೊಳ್ಳಬೇಕು. ಈ ಬಜೆಟ್ನಲ್ಲಿ ಆದರೂ ಕೂಡ ನೀವು ಸಂಪೂರ್ಣವಾಗಿ ಅದು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈಗ 25,000 ಕೋಟಿ ಅವರು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ 25,000 ಕೋಟಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು, 15,000 ಕೋಟಿ ಅನ್ಯ ಯೋಜನೆಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ಕೆಟ್ಟ ನೀತಿ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಸರ್ಕಾರ ಕೇಳ್ತಾ ಇದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ರಾಜ್ಯದಲ್ಲಿ ಸಂಘದ ಸಮಿತಿ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.